ನಾವು ಥೈಲ್ಯಾಂಡಿಂದ ವಾಪಸ್ ಬಂದಿದ್ದ ಖುಷಿಗೆ ನಮ್ಮತ್ತೆ ನಮಗೋಸ್ಕರ ರೆಡ್ ಚಿಕನ್ ಗ್ರೇವಿನ ಮಾಡಿಕೊಟ್ರು. ನಿಜವಾಗ್ಲೂ ಅಲ್ಲಿ ಉಪ್ಪು ಖಾರ ಇಲ್ದಿರೋ ಊಟ ತಿಂದು ನಾಲ್ಗೆಗೆ ರುಚಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಈ ರೆಡ್ ಚಿಕನ್ ಗ್ರೇವಿ ನಮ್ಮಿಬ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನ ಮಾಡೋದು ಕೂಡ ತುಂಬಾ ಸಿಂಪಲ್. ಮೊದಲಿಗೆ ಚಿಕನ್ ನೀಟಾಗಿ ತೊಳ್ಕೊಬೇಕು. ಆಮೇಲೆ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಚಿಲ್ಲಿ ಪೌಡರು, ರುಬ್ಬಿರೋ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಸಿ ಒಂದು 5-10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಮ್ಯಾರಿನೇಟ್ ಆಗೋ ಗ್ಯಾಪಲ್ಲಿ ನಾನು ನಮ್ಮತ್ತೆ ಡ್ಯಾನ್ಸ್ ಕೂಡ ಮಾಡಿ ಮುಗಿಸಿದ್ವಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾಯ್ದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಎಲ್ಲ ಆದ್ಮೇಲೆ ನೀವು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀರಲ್ಲ ಆ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಅರಿಶಿನ, ಪೆಪ್ಪರ್ ಪೌಡರು ಮತ್ತೆ ಗರಂ ಮಸಾಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮಸಾಲ ಮಾಡ್ಕೊಂಡಿರ್ತೀರಲ್ಲ ಆ ಮಸಾಲಾನೇ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾರಿನೇಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಹಾಕೋಬಹುದು. ನಮ್ಮಮ್ಮ ಬರೀ ಬೆಳ್ಳುಳ್ಳಿನ ಹಾಕೊಂಡಿದ್ದಾರೆ. ಎಲ್ಲ ಬೆಂದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿ ತೆಗ್ದಿ ಬಿಸಿ ಅನ್ನೋ ಜೊತೆ ತಿಂತಾ ಇದ್ರೆ ಒನ್ ಮೋರ್ ಅಂತಿರ್ತೀರಾ. ನಾನು ಕೂಡ ಒನ್ ಮೋರ್ ಅಂತಾನೆ ತಿಂದಿದ್ದೀನಿ. ಸಾಕು ಎಂದವ ಸಾಹುಕಾರ, ಬೇಕು ಅಂದವ ಬಡವ. ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ. ಇದ್ದದ್ದರಲ್ಲಿ ತೃಪ್ತಿ ಹೊಂದಿ ಖುಷಿ ಕಾಣಬೇಕು. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.